ಹಲೋ, ನಾನು ನಿಮ್ಮ ಪ್ರೀತಿಯ ಸಿಪಾಯಿ ಮಾತಾಡ್ತಿರೋದು. ಇವತ್ತಿನ ದಿನ ಏನಂತಂದರೆ, ಪಲ್ಲಗಟ್ಟೆಯಲ್ಲಿ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ನಮ್ಮೂರಾದಂಥ ಪಲ್ಲಗಟ್ಟೆಯಲ್ಲಿ ಈ ಪಲ್ಲಗಟ್ಟೆಯಿಂದ ಬೀಳ್ಚೋಡಿಗೆ ಹೋಗೋ ರೋಡಲ್ಲಿ ಆಗಿರುವಂಥದ್ದು ರೋಡಿನ ದುಸ್ಥಿತಿ ತೋರಿಸ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಆಗಿರ್ತಕ್ಕಂಥ ಭಾಳ ತೊಂದರೆಗಳು ಆಗ್ತಿದ್ದಾವೆ. ರೋಡಲ್ಲಿ ವೆಹಿಕಲ್ಗಳು ಓಡಾಡಬೇಕಾದ್ರೆ ಅಲ್ಲಿ ಭಾಳ ರೋಡು ಸ್ಥಿತಿ ಕೆಟ್ಟೋಗಿರೋದ್ರಿಂದ ಆಕ್ಸಿಡೆಂಟ್ ಆಗೋ ಸಂಭವಗಳಿದ್ದಾವೆ. ಆಮೇಲೆ ಅಮಾಯಕರು ಸುಮ್ಮನೆ ಕತ್ತಲಲ್ಲಾಗಲಿ ಯಾವುದ್ರಲ್ಲಾಗಲಿ ಬಂದಾಗ ಗೊತ್ತಾಗಲ್ಲ, ಅದು ಆ ಥರ ಪ್ರಾಬ್ಲಮ್ ಇದೆ. ಅದು ನೋಡಿ ನೀವು ಇದನ್ನು ಯಾವ ಅಧಿಕಾರಿಗಳಿಗೆ ತಲುಪಬೇಕು ಅವ್ರಿಗೆ ತಲುಪಿಸಿದರೆ ಇದೊಂದು ದುಸ್ಥಿತಿ ಆಗಿರುವಂಥ ರೋಡನ್ನ ಸರಿ ಮಾಡಿಸ್ಬೋದು. ಇದರಿಂದ ಅದು ಸರಿ ಆಯಿತು ಅಂದರೆ ಯಾವುದೇ ಒಂದು ಅಪಘಾತಗಳು, ಯಾವುದೇ ಒಂಥರ ಅವಘಡಗಳು ನಡೆದಿರೋ ಥರ ತಡೆಗಟ್ಬೋದು. ಬನ್ನಿ ತೋರಿಸ್ತೀನಿ ನಿಮಗೆ ರೋಡ್ ಯಾವ ಥರ ಆಗಿದೆ ಅಂತ. ತುಂಬ ಯಥೇಚ್ಛವಾದ ಮಳೆಯಿಂದ ಇದೆಲ್ಲ ರೋಡಲ್ಲಿ ಹರಿದಿರ್ತಕ್ಕಂಥ ನೀರಿಂದ ಇಲ್ಲಿ ನೋಡ್ರಿ ಇದೆಲ್ಲ ಯಾವ ಥರ ಆಗಿದೆ. ಈ ಥರ ಇದು ರೋಡ್ ಇದೆ ಅಂದರೆ ಈ ಎಡ್ಜಲ್ಲಿ ಈ ಥರ ತಗ್ಗಾಗಿದೆ, ಇದೇ ಥರ ಆಗಿದೆ ನೋಡಿ. ಇನ್ನೂ ಎಷ್ಟು ತಗ್ಗಾಗಿದೆ, ಇಷ್ಟು ರೋಡ್ ಬಿಟ್ಟು ಎರಡು ಗೇಣಷ್ಟು ತಗ್ಗಾಗಿದೆ. ಇದರಿಂದ ಯಾವುದೋ ಒಂದು ಚಿಕ್ಕ ವೆಹಿಕಲ್ ಬಂದರೆ ಓವರ್ಟೇಕ್ ಮಾಡಿದಾಗ ಇಲ್ಲಿ ಬಂದು ಅಕಸ್ಮಾತ್ ಸ್ವಲ್ಪ ಮಿಸ್ ಆಯಿತು ಅಂದರೆ ಜೀವ ಹೋಗೋ ಸಂಭವಗಳಿದ್ದಾವೆ. ಭಾಳ ತುಂಬ ಕಷ್ಟ ಆಗ್ತಾ ಇದೆ ನೋಡ್ರಿ. ಇಲ್ಲಿ ಇದು ರೋಡಿಗೆ ಹಾಕಿರೋಂಥ ಜಲ್ಲೆ ಸಮೇತ ಕಾಣ್ತಾ ಇದೆ ನೋಡ್ರಿ. ಈ ಥರ ಕೊರಕಲಾಗಿರೋದ್ರಿಂದ ತುಂಬ ಕಷ್ಟ. ನೈಟ್ ಟೈಮು ವೆಹಿಕಲ್ಗಳು ಓಡಾಡಬೇಕಾದ್ರೆ, ಓವರ್ಟೇಕ್ ಮಾಡಬೇಕಾದ್ರೆ ಯಾವುದಾದ್ರೂ ವೆಹಿಕಲ್ ಬಂತು ಅಂತಂದು ಮುಂದೆ ಅಪೋಸಿಟ್ ಫೋಕಸ್ ಲೈಟ್ಗಳು ಇರ್ತವೆ, ಕಾಣದಿದ್ದಾಗ ಸ್ವಲ್ಪ ಸೈಡ್ಗೆ ಹಾಕಂದ್ರೆ ಇಲ್ಲಿ ಹೋಗಿ ಯಾವ್ದಾರ ಮೋರಿ ಬೀಳ್ಬೋದು, ಅನಾಹುತ ಆಗೋ ಸಂಭವ ಜಾಸ್ತಿ ಇದ್ದಾವೆ. ಇದನ್ನು ಯಾವ ರೀತಿ ಕ್ರಮ ತಗೋಬೇಕಾದ್ರೆ ಆ ಥರ ಅಧಿಕಾರಿಗಳಿಗೆ ನಾವು ತೋರಿಸ್ಬೇಕು ಇದನ್ನೆಲ್ಲ. ನೋಡಿ ಇದೆಲ್ಲ ಫುಲ್ ಇದೇ ಥರ ಆಗಿದೆ ನೋಡ್ರಿ. ಇದೆಲ್ಲ ಫುಲ್ ಸೈಡ್ ಇದೆಲ್ಲ ಏನಿದೆಲ್ಲ ನೋಡಿ, ವೆಹಿಕಲ್ಗಳು ಯಾವ ಥರ ಬರ್ತಾ ಇದ್ದಾವೆ. ಈ ವೆಹಿಕಲ್ಗಳು ಒಂದಕ್ಕೊಂದು ಅಪೋಸಿಟ್ ಬಂದಾಗ ಆಗೋಂಥ ಸಂಭವಗಳು ಜಾಸ್ತಿ ಇರ್ತವೆ. ನೈಟ್ ಟೈಮು ಬರ್ತಿರ್ತಾರೆ, ಒಬ್ಬೊಬ್ರು ಒಂದೊಂದ್ ಥರ ಇರ್ತಾರೆ. ಇಲ್ಲ ನೋಡಿ, ಇಲ್ಲಿ ಪೂರ್ತಿ ಅಲ್ಲಿಂದ ಸೀದಾ ಇಲ್ಲಿ ತನಕ ಹಿಂಗ ಫುಲ್ ಇದಾಗಿದೆ. ಆ ಕಡೆ ಸೈಡ್ ನೋಡ್ರಿ, ಆ ಕಡೆ ಸಮೇತ ಅದೇ ತರ ಆಗಿದೆ. ಒಂದ್ ಸೈಡ್ ಅಲ್ಲ, ಟೂ ಸೈಡ್ ಇದೇ ತರ ಆಗಿದೆ. ಈ ಕಡೆ ಸೈಡ್ ಅದೇ ತರ ಇದೆ. ಇದೇ ತರ ಇದೆಲ್ಲ ಕೊರಕಲು ಈ ತರ ಆಗಿರೋದ್ರಿಂದ ವೆಹಿಕಲ್ಗಳಿಗೆ ಬಹಳ ಸಮಸ್ಯೆ, ಓಡಾಡೋದ್ರಿಂದ ಅನಾಹುತಗಳು ಜಾಸ್ತಿ ಆಗ್ತವೆ. ಬೈಕ್ ಹೋಗಿ ಬಿದ್ರೆ ಇಲ್ಲಿ ನೋಡ್ರಿ ಇದೆಲ್ಲ ಯಾವ ತರ. ಇಲ್ಲಿ ನೋಡ್ರಿ ರೋಡಿಗೆ ಹಾಕಿರೋಂಥ ಒಂದು ಜಲ್ಲೆ ಸಮೇತ ಕೊರೆದಿದೆ. ಈ ಥರದ್ರಿಂದ ಈ ಗಾಡಿಗಳು ವೆಹಿಕಲ್ ಇಲ್ಲಿ ಎಡ್ಜಿಗೆ ತಗೊಂಡಾಗ, ದೊಡ್ಡ ಗಾಡಿ ವೆಹಿಕಲ್ಗಳು ಇಲ್ಲಿ ಎಡ್ಜಿಗೆ ತಗೊಂಡ್ರೆ ಸ್ಲಿಪ್ ಆಯ್ತು ಅಂದರೆ ಗಾಡಿನೂ ಪಲ್ಟಿ ಆಗೋ ಚಾನ್ಸಸ್ಗಳು ಇರ್ತವೆ. ತುಂಬ ತೊಂದರೆನೇ ಇದರಿಂದ ಆಗೋದು. ಸಣ್ಣ ವೆಹಿಕಲ್ಗಳಾಗಲಿ ಇಲ್ಲಿ ನೋಡ್ರಿ ಆಲ್ರೆಡಿ ಇಲ್ಲೆಲ್ಲ ಡಾಂಬರ್ ಹೋಗಿದೆ. ಇಲ್ಲಿ ಸೈಡ್ಗೆಲ್ಲ ಗಾಡಿ ಬಿಟ್ಟಿರೋದ್ರಿಂದ ಡಾಂಬರ್ ಹೋಗಿದೆ. ಇದೇ ಥರ ಆದಂದರೆ ರೋಡು ಹಾಳಾಗೋಗುತ್ತೆ. ಅದರಿಂದ ಪ್ರಾಣ ಹಾನಿಗಳು ಜಾಸ್ತಿ ಆಗ್ತವೆ. ಏನೂ ತೊಂದರೆ ಆಗದಿರೋ ಥರ ನಾವು ಕಾಪಾಡಬೇಕು. ನಮ್ಮಿಂದ ಆಗೋ ಸಹಾಯನ ನಾವು ಮಾಡಬೇಕು. ನಮ್ಮೂರು, ನಮ್ಮ ದೇಶ, ನಮ್ಮ ಕರ್ನಾಟಕ ಆಗಲಿ ಯಾವುದೇ ಆಗಲಿ, ಯಾವುದೇ ಒಂದು ತೊಂದರೆ ಇತ್ತಂದ್ರೆ ತೋರಿಸಿದ್ರೆ ಅದರಿಂದ ಕ್ರಮಗಳು ಎಚ್ಚೆತ್ಕೊಂಡ್ರೆ ಅದು ನಮಗೆ ಒಳ್ಳೆಯದು. ಬರೀ ಇನ್ನು ಇದು ಪೂರ್ತಿ ಇದೇ ಥರ ಆಗಿದೆ. ಇವರು ನಮ್ಮ ಪಲ್ಲಗಟ್ಟೆ ಗ್ರಾಮದ ನಮ್ಮ ಫ್ರೆಂಡ್, ಇವರು ಕೊಟ್ರೇಶ್ ಅಂತ ಹೇಳಿ. ಇವರು ಇಲ್ಲೇ ಪಕ್ಕದಲ್ದಾರೆ. ಇವರು ಕೂಡ ರಸ್ತೆ ಸಾರಿಗೆ ಒಂದು ಇದರಲ್ಲಿ ಕೆಲಸ ಮಾಡ್ತಾರೆ. ಯಾಕಂದರೆ ವಾಹನ ಚಾಲಕರು. ಇವರು ಇದು ಪರಿಸ್ಥಿತಿ ಯಾವ ಥರ ಇದೆ ಅಂತ ಅವರು ಕೂಡ ಕೇಳ್ರಿ, ಅವರು ಹೇಳ್ತಾರೆ. ಯಾಕಂದರೆ ಅವರು ಒಬ್ಬರು ಡ್ರೈವರ್ ಆಗಿರೋದ್ರಿಂದ ಅವ್ರಿಗೆ ಅದರಿಂದ ಏನು ಸಮಸ್ಯೆ ಅಂತ ಅವರು ಹೇಳ್ತಾರೆ. ನಿಮ್ಮ ಮನಸ್ಸಿಗೆ ಹೇಳಿ. ಏನಿಲ್ಲ, ಇದು ನೋಡಿ ಮೊನ್ನೆ ಮಳೆ ಬಂದೈತಿ. ಈ ತಿಂಗಳು ಒಳ್ಳೆ ಮಳೆ ಆಗೈತಿ. ಈ ರಸ್ತೆ ಬದಿಯಲ್ಲಿ ಈ ಥರ ಗುಂಡಿ ಬಿದ್ದಿದೆ. ಬನ್ನಿ ನೋಡಿ, ಇಲ್ಲೆಲ್ಲ ಇಷ್ಟು ಈ ರೇಂಜಿಗೆ ಗುಂಡಿ ಬಿದ್ದಿದ್ದಾವೆ. ಇದಕ್ಕೆ ಸಂಬಂಧಪಟ್ಟವರು ಜರೂರಾಗಿ ಕಾರ್ಯ ಮಾಡಬೇಕಾಗಿ ಮನವಿ. ಯಾಕಂದರೆ ವಾಹನ ಚಾಲಕರು, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಓಮಿನಿ ಆಗಿರ್ಬೋದು, ಬಸ್ ಆಗಿರ್ಬೋದು, ಗೊತ್ತಾಗ್ಲಿದ್ದಂಗೆ ಏನಾದ್ರು ಕೆಳಗಿಳಿಸಿದ್ರೆ ಪಲ್ಟಿ ಹೊಡೆಯೋ ಸಾಧ್ಯತೆ ಐತೆ. ಅಲ್ಲಿ ನೋಡಿ ಎಷ್ಟು ಯಾವ ರೇಂಜಿಗೆ ಅಲ್ಲಿ ಗುಂಡಿ ಬಿದ್ದಿದೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಒಂದು ಅಧಿಕಾರಿಗಳು, ಇಲಾಖೆ ಅಧಿಕಾರಿಗಳು ಇದೊಂದು ಆದಷ್ಟು ಬೇಗ ಇಲ್ಲೊಂದು ಸೈಡ್ ಗ್ರಾವಲ್ ಆಗಲಿ ಅಥವಾ ಮೆಟ್ಲಿಂಗ್ ಆಗಲಿ ಮಾಡಬೇಕಂತ ತಮ್ಮಲ್ಲಿ ಮನವಿ. ಏನಾದರೂ ನಾಳೆ ಹೆಚ್ಚು ಕಮ್ಮಿ ಆಯ್ತು ಅಂದರೆ ನಿಮ್ಮ ತಲೆ ಬರುತ್ತೆ. ಇದಕ್ಕೆ ಆದಷ್ಟು ಬೇಗ ಒಂದು ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಥ್ಯಾಂಕ್ ಯು ಕೊಟ್ರೇಶ್ ಅಣ್ಣ. ಇವಾಗ ನೋಡ್ರಿ ಯಾವ ಥರ ತಗ್ಗಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ಕೊಡ್ತಿದ್ದು. ಇಲ್ಲಿ ನೋಡ್ರಿ, ನಾವು ನಿಂತ್ಕೊಂಡ್ರೆ ಮೊಣಕಾಲ್ ತನಕ ಹೋಗ್ತಾ ಇದೆ. ಇಷ್ಟು ರೋಡ್ ಡಿಸ್ಟೆನ್ಸ್ ಎಷ್ಟಿದೆ
ಇದು ಭೂಮಿ ಡಿಸ್ಟೆನ್ಸ್ ಎಷ್ಟಿದೆ, ಎಷ್ಟು ಡಿಫ್ರೆನ್ಸ್ ಆಗ್ತೈತೆ ಐ ನೋಡ್ರಿ ಇಷ್ಟಿದೆ. ಇಲ್ಲಿವರೆಗೂ ಇಷ್ಟು ತಗ್ಗಲ್ಲಿ ಯಾವ್ದಾದ್ರು ಒಂದು ವೆಹಿಕಲ್ ಬಂತಂದ್ರೆ ಸಡನ್ಲಿ ಬಂತು ಅಂದ್ರೆ ತಗೋಣಕ್ಕಾಗಲ್ಲ. ಇಲ್ಲಿ ಎಷ್ಟಿದೆ ನೋಡ್ರಿ, ಇಲ್ಲಿ ಅಲ್ಲಿಗೂ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ನೋಡ್ರಿ. ಯಾವುದೇ ಒಂದು ವೆಹಿಕಲ್ ಇಲ್ಲಿ ಏನಾದ್ರು ಮಿಸ್ ಆಗಿ ಬಂತು ಅಂದ್ರೆ ಸ್ಪಾಟ್ ಆಗೋ ಚಾನ್ಸಸ್ ಇರ್ತವೆ, ಅತಿಯಾದ ಅವಘಡ ನಡೆಯೋ ಚಾನ್ಸಸ್ ತುಂಬಾ ಇರ್ತವೆ. ಇಲ್ಲಿಂದ ಇದಕ್ಕೆ ತಗೊಳ್ಬೇಕಾದ ಯಾವುದೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಬೇಕಾದಂತ ಒಂದು ಇದನ್ನ ಸರಿಪಡಿಸಕ್ಕೆ ಏನ್ ಬೇಕೋ ಆ ಕ್ರಮಗಳನ್ನ ಕೈ ತಗೊಳ್ಬೇಕು. ಯಾವುದೇ ಒಂದು ಅಮಾಯಕರ ಜೀವ ಆಗ್ಲಿ, ಯಾವುದೇ ಒಂದು ಹಾನಿ ಆಗ್ಲಿ ಏನೂ ಆಗ್ಬಾರ್ದು ಈ ತರ ವೆಹಿಕಲ್ಗಳು. ಯಾಕಂದ್ರೆ ಇದು ಮೇನ್ ವೇ ಆಗ್ತಾ ಇದೆ, ಬೀಳ್ಚೋರ್ ಟು ಸೊಕ್ಕೆ ಮೇನ್ ವೇ ಆಗ್ತಾ ಇದೆ ಇದು. ಇಲ್ಲಿ ಅತಿಯಾದ ಹೆಚ್ಚಾದ ವೆಹಿಕಲ್ಗಳು ಬರ್ತಾನೆ ಇರ್ತವೆ, ಹೋಗ್ತಿರ್ತವೆ ನೋಡ್ರಿ. ಇದರಿಂದ ಆಗ್ತಿರೋದು ಇವತ್ತಿನ ಬೆಳಿಗ್ಗೆ ಇಲ್ಲೇ ಒಂದು ಇನ್ಸಿಡೆಂಟ್ ನಡೆದೈತೆ. ಇಲ್ಲೇ ಒಂದು ಗಾಡಿ ಬಿದ್ದು ಒಂದು ಬೈಕ್ ಸವಾರ ತಲೆ ಹೊಡ್ಕೊಂಡು ಹೋಗಿದ್ದಾನೆ. ಅದೇ ಉದ್ದೇಶದಿಂದ ನಾವು ಇವತ್ತು ಈ ವಿಡಿಯೋ ಮಾಡ್ತಾ ಇದೀವಿ. ಇದರಿಂದ ಎಲ್ಲರಿಗೂ ಒಳಾಗಬೇಕು. ಸುಮಾರು ಒಂದು 20 ವರ್ಷ 25 ವರ್ಷ ಕೆಳಗಿನ ರೋಡ್ ನೋಡಿ ಫ್ರೆಂಡ್ಸ್, 2 ಅಡಿ ಕೆಳಗಿನ ರೋಡ್ ಕಾಣಿಸ್ತಿದೆ. ಇಲ್ಲಿ ಕಾಣ್ತಿದೆ ನೋಡ್ರಿ. ಇದು ಸುಮಾರು ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ 15ರಿಂದ 20 ವರ್ಷದ ಹಳೆಯ ರೋಡ್ ಇಲ್ಲಿ ಕಾಣ್ತಿದೆ ನೋಡ್ರಿ. ಈ ರೋಡ್ ಎಲ್ಲಿದೆ, ಈ ರೋಡ್ ಎಲ್ಲಿದೆ, ಇಷ್ಟು ಕೊರಕಲಾಗಿರೋದ್ರಿಂದ ತುಂಬಾ ಡೇಂಜರ್ ಇದು. ಯಾವುದೇ ವೆಹಿಕಲ್ಗಾಗ್ಲಿ ಇದು ಸ್ವಲ್ಪ ಸಣ್ಣ ಕಲ್ಲಿದ್ರು ಕೂಡ ಬೈಕಿಗೆ ಡೇಂಜರ್. ಅಂತದ್ದು ಇಷ್ಟೊಂದು ಆಳ ಇದ್ರೆ ಜೀವ ಯಾವುದೇ ಕಾರಣಕ್ಕೂ ನಾವು ಬದುಕ್ತನಕ್ ಆಗಲ್ಲ. ಈ ತರದ್ದು ಯಾವುದೇ ತೊಂದರೆ ಆಗ್ಬಾರ್ದಂತಾನೆ ಇದು ಮುನ್ನೆಚ್ಚರಿಕೆ ಕ್ರಮಗಳು ಏನೇನ್ ತಗೊಬೇಕು ಅದನ್ನ ತಗಂದ್ರೆ ತುಂಬಾ ಒಳ್ಳೆಯದು. ಇದರಿಂದ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತೈತೆ. ಇದರಿಂದ ಎತ್ತೆಚ್ಕೊಂಡ್ರೆ ನಮ್ಮ ಒಂದು ಕೆಲಸ ಕಾರ್ಯಗಳು ಸರ್ಕಾರದಿಂದ ಏನ್ ನಡಿಬೇಕು ಅದನ್ನ ನಡೆದ್ರೆ ಅದಕ್ಕೂ ಒಂದು ಒಳ್ಳೆಯ ಒಂದು ಅಭಿಪ್ರಾಯಗಳು ಸರ್ಕಾರದ ಮೇಲೆ ಮೂಡ್ತವೆ. ಬೇಗ ಮುನ್ನೆಚ್ಚರಿಕೆಗಳು ತಗೊಂತಾರೆ ಅಂತಂದು ನಮಗೆ ಒಂದು ನಂಬಿಕೆಗಳು ಭರವಸೆಗಳು ಹೆಚ್ಚಾಗ್ತಾ ಹೋಗ್ತವೆ. ಈ ತರ ತೊಂದರೆಗಳಾಗಿದೆ. ಬನ್ನಿ ಅಲ್ಲಿ ಮುಂದೆ ಒಂದು ಇದರಿಂದ ಮೊನ್ನೆ ಆಗಿರ್ತಕ್ಕಂಥ ಒಂದು ಅತಿ ಹೆಚ್ಚು ಮಳೆಯಿಂದಾಗಿ ತಗ್ಗಿಗೆ ಹೋಗಿರುವಂತ ಒಂದು ಕಾರ್ನೇ ತೋರಿಸ್ತೀನಿ ಬನ್ನಿ. ಈ ತರ ಸಂಭವಗಳು ಆಗ್ಬಾರ್ದು. ಇಲ್ಲಿ ಬನ್ನಿ, ಇಲ್ಲಿ ನಿಮ್ಗೆ ತೋರಿಸ್ತಾ ಇದೀನಿ ನೋಡ್ರಿ. ಈ ಒಂದು ಎಡ್ಜ್ ಸಮಸ್ಯೆಯಿಂದಾಗಿ ಕಾರ್ ನೋಡ್ರಿ ಎಲ್ಲಿದೆ, ಒಂದು ಸ್ವಲ್ಪ ಮಿಸ್ ಇದಾಗಿರೋದಕ್ಕೆ ಕಾರ್ ಬಂದು ಇಲ್ಲಿ ನೋಡ್ರಿ, ನೀವು ನೋಡ್ತಾ ಇದ್ರಿ ನೋಡ್ರಿ, ಹೊಲದಲ್ಲಿ ಹೋಗಿ ಎಷ್ಟು ದೂರದಲ್ಲಿ ಬಿದ್ದಿದೆ ನೋಡ್ರಿ. ಇದರಿಂದ ಜೀವಹಾನಿಗಳು ಜಾಸ್ತಿ ಆಗ್ತಿದಾವೆ. ಅದಕ್ಕಾಗಿನೇ ಅದಕ್ಕೆ ಏನು ಕ್ರಮ ತಗೋಬೇಕು ಸರ್ಕಾರ, ಅದಕ್ಕೆ ಸರಿಯಾದ ಸೂಕ್ತ ಕ್ರಮಗಳನ್ನ ತಗೊಂಡು ಈ ಒಂದು ಸಮಸ್ಯೆನ ಪರಿಹಾರ ತಂದ್ಕೊಡ್ಬೇಕಂತ ನಾವು ಕಳಕಳಿಯಿಂದ ಪಲ್ಲಗಟ್ಟೆ ಸಮಸ್ತ ಜನರಿಂದ ಕೇಳ್ಕೊಳ್ತಾ ಇದೀವಿ. ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕೊಡ್ಲೇಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಬೇಗ ಒಂದು ಈ ಸಮಸ್ಯೆ ಪರಿಹಾರ ಸಿಗಬೇಕಂದ್ರೆ ಆ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪೋವರೆಗೂ ಶೇರ್ ಮಾಡ್ರಿ. ನಮಸ್ಕಾರ.